ಇವಾಗ 2 ಚಿಕನ್ ಬಿರಿಯಾನಿ, 1 ಪೆಪ್ಪರ್ ಡ್ರೈ ಮತ್ತು ಕೋಕ್ ತೊಗೊಂಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಬಿರಿಯಾನಿ ಇಲ್ಲಿ ಅಂತ. ಮತ್ತು ಪೆಪ್ಪರ್ ಡ್ರೈ ನೋಡ್ತಾ ಇರಿ ವ್ಲಾಗು, ಹೇಳ್ತೀನಿ ಟೇಸ್ಟ್ ಎಲ್ಲ ಹೆಂಗಿದೆ. ಹೋಟೆಲ್ ಹೆಸರು ಬಂದು ಕೋಸ್ಟಲ್ ಕೈ ರುಚಿ ಅಂತ. ಯೂನಿಫಾರ್ಮ್ ಬ್ರೋ. ಅಫಿಷಿಯಲ್ ಬ್ರೋ. ಇಲ್ಲಿ ನಮ್ಮ ಸಿದ್ಧಾಂತ ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕವನೆ. ಅಬೇ ಏನೋ ಡ್ರೈವಿಂಗ್ ಆಯ್ತಾ? ಇವತ್ತೇನು ಓದಿದೆ ಅಂತ ನಾವು ಟೆಸ್ಟ್ ಮಾಡ್ತಿದ್ದೀನಿ. ನಾಲೆಜ್ ಓ ಈ ಮಾತು ಇರ್ಲಿ, ಇನ್ನೊಂದು 5 ವರ್ಷ ಇರ್ಲಿ. ಈ ರೆಕಾರ್ಡಿಂಗ್ ಇರುತ್ತಲ್ಲ ವ್ಲಾಗ್. ನಿಮ್ಮನೇಲೆ ತೋರ್ಸನಲ್ಲ, ನಿಮ್ಮನೇಲೆ ಉಲ್ಟಾ ಇಲ್ಲಿದೆ ಅಂತಾನೆ ತೋರ್ಸಲ್ಲ. ನಮ್ಮನೇಲಿ ನಮ್ಮ ಅಪ್ಪ ಬಂದೇನಂತಾನೆ, ಪುನೀತ್ ನಿನ್ನ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ನಿಮ್ಮಪ್ಪ ಎಷ್ಟೇ ಮಾಡಿಕ್ಕಿರ್ಬೋದು, ಸೊ ಆಲ್ವೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಿಮ್ಮ CR ಅನ್ಫಿಲ್ಟರ್ಡ್ ವಿತ್ CR. ಸೊ ಇನ್ನೇನು ಇವಾಗ ವಿಡಿಯೋ ಎಲ್ಲ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ಎಲ್ಲ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಸೊ ದಟ್ ನಂಗೆ ಜಾಸ್ತಿ ರೀಚ್ ಸಿಗುತ್ತೆ, ಜಾಸ್ತಿ ಜನ ನೋಡ್ಬೋದು ವ್ಲಾಗ್ನ ಅಂತ. ನಿಮ್ಮ ಒಪಿನಿಯನ್ಸ್ನ ಕಮೆಂಟಲ್ಲಿ ಹಾಕಿ. ಅಟ್ಲೀಸ್ಟ್ ನಾನು ಏನಾದರೂ ಚೆನ್ನಾಗಿಲ್ಲ ಅಂದರೆ ಇಂಪ್ರೂವ್ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪ್ರಾಂಪ್ಟಾಗಿ ಡಿಸ್ಲೈಕ್ ಮಾಡಿ, ಅವಾಗ ನಂಗೆ ಅರ್ಥ ಆಗುತ್ತೆ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಏನು ಅಂತ. ಸೊ ಈ ವಿಡಿಯೋ ವ್ಲಾಗ್ನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಹೆವಿ ಎಂಟರ್ಟೈನಿಂಗ್ ವ್ಲಾಗ್ ಇದು. ಸೊ ಥ್ಯಾಂಕ್ಸ್ ಗೈಸ್. ಗೈಸ್ ಇವಾಗ ಕಾಲೇಜ್ ಮುಗಿಸ್ಕೊಂಡು ಇವಾಗ ಸದ್ಯಕ್ಕೆ ಬಂದಿದ್ದಾಯಿತು. ಇಂಟರ್ನ್ಶಿಪ್ ಕಾಲೇಜೆಲ್ಲ ಮುಗಿಸಿ ನಮ್ಮ ಅಬ್ಬಿ ಇಲ್ಲವನೇ ಊಟ ಮಾಡೋಣ ಅಂತ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ನೋಡೋಣ ಆಮೇಲೆ ಏನು ಪ್ಲ್ಯಾನ್ಸು. ಇನ್ ಕೇಸ್ ಅಂತೆಲ್ಲ ಫೋನ್ ಮಾಡ್ತಾರೆ ಐಸ್ ಕ್ರೀಮ್ ಹೋಗೋಣ ಅಂತ. ತಿರುಗರು ಊಟನೇ ಮಾಡಿದೆ. ನಾನು ಊಟ ಮಾಡ್ಕೊಂಡು ಬರ್ತೀನಿ ಅಂತ ಅಂದರೆ ಅವರಿಲ್ಲ, ಈ ಊಟ ಆದ್ಮೇಲೆ ತಿನ್ನೋ ನೀನು, ಐಸ್ ಕ್ರೀಮ್ ಆದ್ಮೇಲೆ ತಿನ್ನೋ ಅಂತ ಶೇಕ್ ಮಾಡಿದವ್ರೆ. ನಾನು ಗುರು ಆಗಲ್ಲ, ಗ್ಯಾಸ್ಟ್ರಿಕ್ ಅಲ್ಲಿದು ಅಂತ ಇಲ್ಲಿ ಬಂದಿದ್ದೀವಿ. ಸದ್ಯಕ್ಕೆ ಇವಾಗ 2 ಚಿಕನ್ ಬಿರಿಯಾನಿ, 1 ಪೆಪ್ಪರ್ ಡ್ರೈ ಮತ್ತು ಕೋಕ್ ತೊಗೊಂಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಬಿರಿಯಾನಿ ಇಲ್ಲಿ ಅಂತ. ಮತ್ತು ಪೆಪ್ಪರ್ ಡ್ರೈ ನೋಡ್ತಾ ಇರಿ ವ್ಲಾಗು, ಹೇಳ್ತೀನಿ ಟೇಸ್ಟ್ ಎಲ್ಲ ಹೆಂಗಿದೆ. ಹೋಟೆಲ್ ಹೆಸರು ಬಂದು ಕೋಸ್ಟಲ್ ಕೈ ರುಚಿ ಅಂತ. ಯೂನಿಫಾರ್ಮ್ ಹಾಕ್ಕೊಂಡೇ ಬಂದಿದ್ದೀನಿ ಡೈರೆಕ್ಟು, ಚೇಂಜ್ ಮಾಡಿಲ್ಲ ಮನೆಗೆ. ಹೊಟ್ಟೆ ಹಚ್ಚಿತ್ತು, 3 ಗಂಟೆ ಆಗಿದೆ. ಡೈರೆಕ್ಟು ಕಾಲೇಜಿಂದ ಕೋರ್ಟ್ಗೆ ಹೋಗಿದೆ. ಕೋರ್ಟಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ಇಲ್ಲಿ ಊಟಕ್ಕೆ ಅಂತ ಬಂದೆ. ಅಭಿನವ್ ಹೆಂಗಿದ್ರು, ಅವನು ಊಟ ಮಾಡಬೇಕಾಗಿತ್ತು. ಫೋನ್ ಮಾಡ್ದೆ ಬಾ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ. ಸೊ ಡೈರೆಕ್ಟ್ ಇಲ್ಲಿ ಬಂದಿದ್ದೀವಿ. ಸದ್ಯಕ್ಕೆ ಇವಾಗ ಊಟ ಮಾಡಿಕೊಂಡು ನೋಡೋಣ ಏನು ಅಂತ. ಗೈಸ್ ಬಿರಿಯಾನಿ ಪಕ್ಕಾ ದೊನ್ನೆ ಸ್ಟೈಲು. ಇಷ್ಟೊಂದು ದಿನ ಆದಮೇಲೆ ಇದು ತಿಂತಾಯಿದ್ದೀನಿ. ಸೊ ಅದಕ್ಕೇ ಬಾಂಬಾಗಿ ಅನಿಸ್ತೈತೆ ಫುಲ್ಲು. ಟೇಸ್ಟ್ ಎಲ್ಲ ಸಕ್ಕತ್ತಾಗೈತೆ. ಪ್ಯೂರ್ ದೊನ್ನೆ ಫುಲ್ ಚಿಕ್ಕ ಕೊಡ್ತೇವೆ ತಿಂದರೆ. ಅವೇನೋ ಇಷ್ಟ ಆಯ್ತಾ? 6 ಐತೆ ಮನು, 6 ಐತೆ. ಈ ಥರ ಅಂಡರ್ ರೇಟೆಡ್ ಪ್ಲೇಸಸ್ಸೂ ಇದೆ ಅಂತ ಇದೇ ಪ್ರೂಫು. ಗೈಸ್ ಪೆಪ್ಪರ್ ಡ್ರೈವ್ ಬಂದಿದೆ. ನೋಡೋಕ್ಕಂತೂ ಫುಲ್ಲು ಸ್ಪೈಸಿ ನಾಟ್ ಆಗಿದೆ. ಈ ಚಿಕನ್ ಎಲ್ಲನೂ ಅಷ್ಟೇ, ಪೀಸು ತುಂಬ ಸಾಫ್ಟ್ ಟೆಂಡರು, ಸಕ್ಕತ್ತಾಗೈತೆ. ಏನೂ ಇದಿಲ್ಲ ಡೌನ್ ಸೈಡು, ಎಲ್ಲ ಪ್ರೋಸನೇ, ಕಾನ್ಸ್ ಏನಿಲ್ಲ ಈ ಜಾಗದಲ್ಲಿ. ಸೊ ಇವಾಗ ಕಂಪ್ಲೀಟಾಗಿ ತಿಂದ್ಬಿಟ್ಟು ಆಮೇಲೆ ತಿರ್ಗಾ ಹೋಗೋದು ಸಿಗ್ತೀನಿ. ಗೈಸ್ ಬಿಲ್ಲು ಎಲ್ಲ ಸೇರಿ 545 ಆಗಿದೆ. ಟೇಸ್ಟ್ ಅಂತೂ ಸೂಪರು. ಮತ್ತು ಚಿಕನ್ ಪೆಪ್ಪರ್ ಡ್ರೈ ಅಂತೂ ಮಸ್ತಾಗಿ ಮಸಾಲ ಮತ್ತು ಮೊಸರು ಬಜ್ಜಿ ಎಲ್ಲ ರೋಜಿಯಾಗಿತ್ತು. ಅದ್ರ ಜೊತೆ ಕೋಕು. ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ನೋಡ್ಬೇಕು ಏನು ನಮ್ಮ ಬಾಯ್ ಸಿದ್ಧಾಂತ್ ಮತ್ತು ವೆಂಕಿ ಏನೋ ಸ್ಕೆಚ್ ಆಗ್ತಾಯಿದ್ರು, ನೋಡೋಣ ಏನಂತ. ಸದ್ಯಕ್ಕೆ ಮನೆ ಹತ್ರ ರೀಚ್ ಆಗಿದ್ದಾಯಿತು. ಸೊ ಅಷ್ಟೇ, ಏನೋ ವೆಂಕಿ ಫೋನ್ ಮಾಡ್ತಾರೆ, ನೋಡೋಣ ಏನಂತ. ಅಭಿನವ್ ಏನೋ ಎಲ್ಲ ಹೋಗ್ಬೇಕಂತೆ ಡ್ರೈವಿಂಗ್ ಕ್ಲಾಸು. ಸೊ ಅಷ್ಟೇ ಸಿಗೋಣ ಅವರು. ಸಿಗೋಣ ಸಾಯಂಕಾಲ ಬರ್ತಾನೆ. ಸಾಯಂಕಾಲ ಸಿಗ್ತಾನಂತೆ. ಓಕೆ ಆಯ್ತು, ಬಾಯ್ 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 ಬಾಯ್. ನೋಡಿ ಎಷ್ಟು ಕಾಯಿಸ್ತಾರೆ. ಫೋನ್ ಮಾಡ್ಬಿಟ್ಟು ಬಾ ಅಂದರೆ ಇವಾಗ 2ನೇ ಸತಿ ಫೋನ್ ಮಾಡ್ಬಿಟ್ಟು ಕೇಳಿದಾಗ ಕೆಳಗಡೆ ಐತೆ, ನಂಗೆ ಗೊತ್ತೇ ಇರಲಿಲ್ಲ ಬ್ರೋ, ನೀನು ಹೇಳ್ಬೇಕು ತಾನೆ, ಬೇಗ ಬಾ, ಕೆರಡೆ ಇದ್ದೀನಿ, ಕಾಯ್ತಾ ಇದ್ದೀನಿ ಅಂತ ವೆಂಕಿ. ನಂಗೆ ಏನಂತ ಹೇಳಿ ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇವಾಗ ಬೇಗ ಬಾ, ಇಲ್ಲಾಂದ್ರೆ ನಿಂಗೆ ಐತೆ ಅಷ್ಟೇ, ನಿಂಗೆ ಮಟ್ಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದೀನಿ. ಸೊ ಇವಾಗ ಬರ್ತವನೆ, ನೋಡೋಣ ಇನ್ನೆಷ್ಟೊತ್ತು ತಗೊಂತಾನೆ ಅಂತ. ಗೈಸ್ ಇಲ್ಲಿ ನಮ್ಮ ವೆಂಕಿ ಬಂದವನೆ. ಸೊ ಸದ್ಯಕ್ಕೆ ನಾನು ಇಬ್ಬರು ಹೋಗ್ತಾಯಿದ್ದೆ. ಎಲ್ಲಿಗೆ ಹೋಗ್ತಾಯಿದ್ದೆ? ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ಯಾ? ಗೊತ್ತಿಲ್ಲಪ್ಪ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ರಹುಲ್ ಜಡ್ಕೆ ನನ್ ಮಕ್ಳು ಸರ್. ರಹುಲ್ ಅವ್ರ ಅಪ್ಪಂಗ್ ಊಟಾರ ಅವ್ರು ಕ್ರೀಮ್ ಅಂತ ಇದೆ, ಏನೋ ಕ್ರೀಮ್ ಸ್ಟೋನು. ನೀನು ಕರೆದಿದ್ದಪ್ಪ. ನೋಡಿ ಗೈಸ್, ಇಷ್ಟೊತ್ತು ಹೇಳ್ತಾನೆ ವ್ಲಾಗಲ್ಲಿ ಅವ್ನು ಕರೆದಿದಂತ, ಇವಾಗ ನಾನು ಕರೆದಿದಂತ ಅಂತವನೇ. ಸದ್ಯಕ್ಕೆ ಹೋಗಿ ಬರೋಣ. ಸ್ಟೇರ್ಸಲ್ಲಿ ಹೋಗಿ ಹೆಲ್ಮೆಟ್ ಬರೋಷ್ಟೊತ್ತಿಗೆ ಅರ್ಧ ಜೀವನ ಹೋಗಿದೆ. ಯೂನಿಫಾರ್ಮ್ ಬ್ರೋ. ಅಫಿಷಿಯಲ್ ಬ್ರೋ. ಇವಾಗ
ಸಿದ್ದುಗೂ ಫೋನ್ ಮಾಡಿದ್ದೀವಿ, ಸಿದ್ಧಾಂತ್ಗೆ. ಅವನೇನೋ ಫುಲ್ ಬೈಕ್ ಹಾಕ್ಬಿಟ್ಟವನೆ, ಏನೋ ಬರಲ್ಲ ಅಂತ. ಏನಪ್ಪ ಅಂದರೆ ಆ್ಯಕ್ಚುಲಿ ಫಸ್ಟು ಅವನಿಗೆ ಫೋನ್ ಮಾಡಿದ್ದು, ಪ್ಲ್ಯಾನ್ ಹಾಕಿದ್ದು ಹೋಗೋಣ ಅಂತ. ಇವನು ವೆಂಕಿಗೆ ಫೋನ್ ಮಾಡಿದ್ದ, ವೆಂಕಿ ಮತ್ತು ಅಭಿನವ್ ವೆಂಕಿ ಆಯ್ತು ಹೋಗೋಣ ಅಂತ. ಹಂಗೇನೆ ಡಿಲೇ ಮಾಡೋರೆ. ಆಮೇಲೆ ಇವನು ಊಟ ಮಾಡ್ತಿದ್ದ, ಆಮೇಲೆ ತಿರ್ಗಿ ನಾನು ಬಂದಾದ್ಮೇಲೆ ನಾನು ಊಟಕ್ಕೆ ಹೋದ್ನಲ್ಲ, ಸೊ ಅದಕ್ಕೆ ಲೇಟ್ ಆಯಿತು. ಸೊ ಅದಕ್ಕೆ ಫುಲ್ ಸೈಕ್ ಹಾಕ್ಬಿಟ್ಟವನು ಅವನು. ಎಷ್ಟೊತ್ತು 2 ಗಂಟೆ ಕರೆದಿದ್ದು, 3:30 4 ಗಂಟೆ ನಂಗೆ ಬರೋಲ್ಲ, ನಂಗೆ ಮೀಟಿಂಗ್ ಐತೆ ಹಂಗೆ ಹಿಂಗೆ ಅಂತ ಫುಲ್ ಸೈಕ್ ಮಾಡೋನೆ. ಸೊ ಅವ್ನು ಬಂದಿಲ್ಲ. ಸಾಯಂಕಾಲ ಎಲ್ಲಾದರೂ ಹೋಗೋಣ ಕಾಫಿ ಅವಾಗ ಸಿಗ್ತೀನಂತ ಅಂದ. ಎಲ್ಲರೂ ಎಂತ ಹಿಂಗೆ ಗೈಸ್ ಪ್ಲ್ಯಾನ್ ಮಾಡೋರೆ ಬರಲ್ಲ, ಪ್ಲ್ಯಾನ್ ಮಾಡ್ದಿರೋರೇ ಬರೋದು. ನೆನ್ನೆನೂ ಹಂಗೆ ಮಾಡ್ತಾ ಗೈಸ್. ಅದೇ ಬೆಂಗಳೂರು ಕೆಫೆ ಕಾಫಿಗೆ ಹೋಗಿದ್ವಿ, ಬಂದಿಲ್ಲ ಅವನು. ನಾವು ಅವನೇ ಪ್ಲ್ಯಾನ್ ಮಾಡಿದ್ದು, ಆ ಥರ ಬಂದಿಲ್ಲ. ಆಮೇಲೆ ಬಾ ಅಂತ ಅಂದರೆ ಇಲ್ಲ ಗುರು ಸ್ವಲ್ಪ ಕೆಲಸ ಇದೆ ಅಂತ. ಇಂಥವ್ರಿಗೆ ಏನು ಹೇಳೋದು, ಏನು ಮಾಡೋದು ಗೈಸ್. ಇವತ್ತು ಈ ಕಾಸ್ಮೋಪಾಲಿಟನ್ ಕ್ಲಬ್ ರೋಡು ಫುಲ್ ಟ್ರಾಫಿಕ್ ಐತೆ ಗೈಸ್. ಈ ಟೈಮ್ ಹಂಗೈತೆ ಅನ್ಕೊತೀನಿ. ಸದ್ಯಕ್ಕೆ ಇವಾಗ 3:30 ಟೈಮು. ಫುಲ್ ಟ್ರಾಫಿಕ್ ಇದೆ. ಈ ರೋಡು ಮೂನೇ ಆಗ್ತಾಯಿಲ್ಲ ಗೈಸ್. ಈ ಕಡೆ ರೈಟ್ ಹೊಡೆದು ಬಂದಿರಿ, ಈ ಕಡೆ ಬಂದ್ರೂ ಟ್ರಾಫಿಕ್, ಆ ಕಡೆ ಹೋದ್ರೂ ಟ್ರಾಫಿಕ್ಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಇದನ್ನ ನೋಡಿ ವೆಂಕಿ ಮೈಂಡೇ ಚೇಂಜ್ ಮಾಡ್ತವನೆ ಗೈಸ್. ಇಲ್ಲಿ ಕ್ರೀಮ್ ಸ್ಟೋನಿಗೆ ಬಂದಿದ್ದೀವಿ. ಇವ್ ನೋಡಿ ಈಗ ನುಗ್ಸ್ಕೊಂಡು ಗ್ಯಾಪಿಂದ F1 ರೈಡರ್ ಥರ ಬಂದವನೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ತಲೆ ಬಾಚ್ಕೊಂತವನೆ. ಸೊ ಇವಾಗ ಬನ್ನಿ ಹೋಗ್ಬಿಟ್ಟು ನೋಡೋಣ ಯಾವ ಐಸ್ ಕ್ರೀಮ್ ಏನು ಯಾವ ಫ್ಲೇವರ್ ತೊಗೊಳೋಣ ಅಂತ ಗೈಸ್. ಇವಾಗ ಚಾಕೋ ಐಸಲ್ಲಿ ತೊಗೊಂಡಿದ್ದೀವಿ ರೆಗ್ಯುಲರು. 2 ಸ್ಕೂಪ್ ಕೊಡ್ತಾರಂತೆ. ಸೊ ಕೇಶದ್ ಬಿಸ್ನೆಸ್ಸಾ ಏನೋ ನೋಡು, ಅವರೆಲ್ಲ ಬಿಸ್ನೆಸ್ ಮಾಡ್ತಾವ್ರು. ನಾವು ನೋಡೋ ಕ್ಯಾಮ್ರಾ ಇಟ್ಕೊಂಡು ಈ ಥರ ನರ್ಲಾಡ್ತಾ ಇದ್ದೀವಿ. ಕ್ಯಾಮ್ರಾ ಇಟ್ಕೊಂಡು ಅದಕ್ಕೆ ಒಂದೇ ಇದ್ರಲ್ಲಿ ಶೇರ್ ಮಾಡ್ತಾರೋದು ನಾವು. ಅಷ್ಟು ನೋಡಿ ಅಷ್ಟು ಬಡವರಾಗ್ಬಿಟ್ಟಿದ್ದೀವಿ ನಾವು. ಐ ಮೀನ್ ನೀನು ಬಿಡೋ, ನೀನು ಶ್ರೀಮಂತ. ನಾನಾ ನಿನ್ನ ಕೈಯಲ್ಲಿ ಆಕ್ಸಿಸ್ ಟ್ಯಾಕ್ಸ್ ಏನೋ ಆಕ್ಸಿಸ್ ಟ್ಯಾಕ್ಸ್ ನನಗೆ ಹೇಳ್ತೀಯ ರಿಚ್ ಅಂತ. ಏನದು ಗೈಸ್ ಬಂದಿದೆ ಚಾಕೋ ಐಸಲ್ಲು. ಇವನು ಫಸ್ಟ್ ಸಿಪ್ ತೊಗೊಂಡವನೆ. ವಾಟ್ ಇಸ್ ದ ರಿಯಾಕ್ಷನ್ ವೆಂಕಿ? ಕಂಟ್ರೋಲ್ ನೋ ಕಮೆಂಟ್ಸ್ ಗೈಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಏನೋ ಫುಲ್ ಚಾಕ್ಲೇಟ್ ಎಲ್ಲ ಹಾಕೋರೆ. ನೋಡೋಕ್ಕಂತೂ ಮಸ್ತ್ ಮಲೈಕಾ ಥರ ಇದೆ. ನೋಡೋಣ ಹೆಂಗಿದೆ ಅಂತ. ಏನು ಥರ ಐತೆ? ಮಸ್ತ್ ಮಲೈಕಾ. ತಿರ್ಗಿ ಹೇಳು. ಬೇಡ ಹೇಳು ಇನ್ನು ಒಂದು ಸರಿ ಬೇಡ ಒನ್ ಟೈಮ್ ಹೇಳು. ಮಸ್ತ್ ಮಲೈಕಾ. ನೋಡಿದ್ರೆ ಗೈಸ್ ಲಾಸ್ಟ್ ಕ್ಲಿಪ್ ಹಿಂಗೆ ಹರಾಜ್ ಮಾಡ್ತಾರೆ ನಮ್ಮ ಬಾಯ್ಸೇ ಹರಾಜ್ ಮಾಡೋದು, ಇನ್ಯಾರೋ ಮಾಡಲ್ಲ. ಇವನೊಬ್ಬ, ಅಲ್ಲಿ ಅಭಿನಯನೊಬ್ಬ. ಶ್ರವಣ್ ಸುರೇಶ್ ಮೇನ್ ಗೇಮ್ ಏನು, ಎಲ್ಲೋ ಬಚಾವಾಗ್ಬಿಟ್ಟು ದೂರ ಹೋಗ್ಬಿಟ್ಟವನೆ ಟ್ರಿಪ್ಗಂತ. ಬಂದಿಲ್ಲ ಇನ್ನು. ಬಂದಾಗ ಅವನು, ಆಮೇಲೆ ಸೂಪರ್ ಸ್ಟಾರ್ ಇದ್ದಾನಲ್ಲ ಅವನು, ಆಮೇಲೆ ಬೈ 1 get 1 ಮಧ್ಯಾಹ್ನ ಏನೋ ಮುರ್ಕೊಂಡು ಕಾಲ್ ಮಾಡ್ಬಿಟ್ಟು ಹಾಂ ಹಲೋ ಇದು ವೆಂಕಟೇಶ್ ಮಿಮಿಕ್ ಮಾಡ್ತವನು. ಯಾರು? ಪ್ರಜ್ವಲ್ಗೆ ಮಾಡೋ ಥರ ಪುನೀತ. ಅವನೇನು ನೋಡಿ ಗೈಸ್, ಕಾಲೇಜ್ ಐತೆ ಅವನಿಗೆ. ಕಾಲೇಜ್ ಹೋಗೋಣ. ಯಾವ ಟೈಮಿಗೆ ಮಾಡಿದ್ದು ಅದು ಕಾಲು? ಬೆಳಗ್ಗೆ. ಯಾವ ಟೈಮು? 11:30 ಏನೋ. ಕಾಲೇಜ್ಗೆ ಹೋಗ್ತಾವನೋ ಅಲ್ಲ ಪ್ರ್ಯಾಂಕ್ ಕಾಲ್ ಏನೋ ಶುರು ಮಾಡ್ಕೊಂಡವನೋ RJ ಆಗೋಕ್ಕೆ ನೋಡ್ತಾವನೋ ಗೊತ್ತಾಗ್ತಾಯಿಲ್ಲ ನನಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೈಸ್ ತಿನ್ನೋದಾಯಿತು, ಚೆನ್ನಾಗಿತ್ತು. ಅದೇನೋ ಒಂಥರ ಚಾಕ್ಲೇಟ್ ಸಿರಪ್ ಮೇಲೆ ಹಾಕ್ತಿದ್ರು ಹಾರ್ಡಾಗಿ. ತಿನ್ನಿ. ಅದು ವ್ಯಾಫಲ್, ಅದು ಏನದು ವೇಫರ್ಸು ಗೈಸ್. ಫುಲ್ಲು ಜಾಸ್ತಿ ಶುಗರ್ ತಿಂದರೆ ಏನೋ ಗೊತ್ತಿಲ್ಲ, ಸ್ವಲ್ಪ ಬಾಡಿ ಎಲ್ಲ ಸ್ವಲ್ಪ ಒಂಥರ ಚೇಂಜಸ್ ಬರುತ್ತೆ. ಇವನಿಗೆ ತಿಂದು ಅಭ್ಯಾಸ ಆಗ್ಬಿಟ್ಟು ಅವನು ಏನು ಡಿಫ್ರೆನ್ಸ್ ನೋಟಿಸ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಆಮೇಲೆ ಒಂದು ಕಾಫಿ ಕೊಟ್ಟರೆ ಎಲ್ಲ ಸರಿ ಹೋಗ್ತಾನೆ ಅವನು. ಅಲ್ಲ ಹೋಗ್ಬಿಟ್ಟು ಮನೇಲಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು.
ನನ್ನ ಕೈಲಿ ಅಂತೂ ಆಗಲ್ಲ. ಬೇಕಂದರೆ ಸಾಯಂಕಾಲ ಹೋಗೋಣ ಬಾ. ಅಷ್ಟೇ ಗೈಸ್, ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ನಾವು ವೀಡಿಯೋ ಎಲ್ಲ ಎಡಿಟ್ ಮಾಡಬೇಕು, ನೋಡೋಣ ಏನಂತ. ಈ ನನ್ನ ಮಕ್ಳು ಬಿಡಲ್ಲ ನನ್ನ ನೋಡಿ. ಬಿಡಬೇಡ್ದು. ಅದೇ ನೋಡಿ, ಬೆಳೆಯಕ್ಕೂ ಬಿಡಲ್ಲ, ನಕ್ಕಲ್ಲಿ ಬೆಳಿ ಅಂತ ಅಂತಾರೆ. ಕಾಂಪ್ಲೇಂಟ್ ಕೊಡಿ ನೋಡೆ. ಕಾಂಪ್ಲೇನ ನೋಡಿ ಗೈಸ್, ಕಾಂಪ್ಲೇನ್ ಕೊಡಿ. ತಿರ್ಗಾ ಸಾಯಂಕಾಲ ಏನೋ BC ಅಂತವ್ರು ಇವಾಗೇನೆ ಬಾಯ್ಸು ವಾಟ್ಸಪ್ ಗ್ರೂಪಲ್ಲಿ ಫುಲ್ ಅದರಲ್ಲೂ ಫೈಟಿಂಗು, BC NRC BC NRC. ಸೊ ಗೈಸ್, ಇವಾಗ ಮನೆ ಕಡೆಗೆ ಹೊಡ್ತಾ ಇದ್ದೀವಿ. ನಾನೇ ಓಡ್ತಾ ಇದ್ದೀನಿ. ತಿಂದು ವೆಂಕಿ ಫುಲ್ಲು ಟೈಕ್ ಆಗೋನೆ. ರೆಸ್ಟ್ ಬೇಕಂತೆ ಹುಡುಗನಿಗೆ. ಮನೆಗೆ ಹೋಗಿ ಮಲ್ಗಬೇಕಂತೆ. ಮಲಗಲೇಬೇಕಿಲ್ಲ ಅಂದರೆ ಪರ್ಮನೆಂಟಾಗಿ ಮಲಗಿಬಿಡ್ತೀನಿ ಅಷ್ಟೇ. ಇದೇನಿಲ್ಲ ಗೈಸ್, ಇವನು ಬರೀ ಏನು ಮಾಡ್ತೀವ ರಾತ್ರಿ ನೀನು? ಸೀರೀಸು, ಗೇಮು ಅಷ್ಟೇ. ಅದು ಯಾರು ಮೆಸೇಜ್ ಮಾಡ್ಕೊಂಡು ಜಾಪಲ್ಲಿ ಗೊತ್ತಿಲ್ಲ. ಆಯಿತು, ಇವಾಗ ಮನೆ ಕಡೆಗೆ ಓಡ್ತಾ ಇದ್ದೀವಿ ಗೈಸ್. ಮನೆ ಹತ್ರ ರೀಚ್ ಆದರೆ ಸಡನ್ನಾಗಿ ನಮ್ಮ ಬಾಯ್ಸ್ ಎಲ್ಲ ಫೋನ್ ಹಾಕೋರೆ. ಏನೋ ಅಭಿನೋ, ಶರ್ವಿನು, ಸಿದ್ಧಾಂತು ಎಲ್ಲರೂ ಇಲ್ಲೇ ಅವರಂತೆ. ಏನೋ ನೋಡೋಣ ಬನ್ನಿ. ನೋಡಿ, ಇಲ್ಲೇ ನಮ್ಮ ಸೂಪರ್ ಸ್ಟಾರು ಸಿದ್ಧಾಂತು, ಅಭಿನವ್ ಎಲ್ಲರೂ ಇಲ್ಲೇ ಅವರೇ. ಏನಪ್ಪ ಜೈನ್ ಬಾಯ್, ಇವತ್ತು ಫುಲ್ಲು ಶೇವಿಂಗ್ ಎಲ್ಲ ಮಾಡಿ ಶೈನ್ ಹೊಡಿತಾ ಇದೆಯಾ? ಶೈನ್ ಅಲ್ಲ, ಇವಾಗ ಮನೇಲಿ ಫುಲ್ ಶೈನ್ ಮಾಡಿ ಇಕ್ಕಿದ್ದಾರೆ. ಓ, ಶೈನ್ ಮಾಡಿಟ್ಟವ್ರಾ? ಉಜ್ಜಾಕ್ಬಿಟ್ಟವ್ರ ಮೂತಿ ಎಲ್ಲ. ಇನ್ನ ಮನೆಗೆ ಹೋಗಿಲ್ಲ. ಅಯ್ಯೋ, ಇಲ್ಲಿ ನಮ್ಮ ಸಿದ್ಧಾಂತು ಎಷ್ಟೋ ದಿನ ಆದ್ಮೇಲೆ ಸಿಕ್ಕವನೆ. ಅಬೇ, ಏನೋ ಡ್ರೈವಿಂಗ್ ಆಯ್ತಾ? ಡ್ರೈವಿಂಗ್ ಆಗಿ ಮೊಬೈಲ್ ಅಲ್ಲೇ ಯಾರು ಫಸ್ಟ್ ಬರೀ ಇಂಥದೆಯಾ? ಇಲ್ಲಿ ನಮ್ಮಿತ್ತು. ನಾನು ನೆನ್ನೆ ಹೋಗಿಲ್ಲ, ಅದ್ರಲ್ಲೇ 3 ಪೇಜ್ ಮುಗಿಸ್ಬಿಟ್ಟಿದ್ರೆ ಬರ್ತಿ. ಏನ ಇವತ್ತು ಕಾಲೇಜ್ಗೆ ಹೋಗಿದ್ದೇನೋ ಪುನೀತ್? ಏನ್ ಮಾಡಿಸ್ರು? ಅಮ್ಮ ಇವತ್ತು ಏನು ಓದಿದೆ ಅಂತ ನಾವು ಟೆಸ್ಟ್ ಮಾಡ್ತಿದ್ವಿ. ನಾಲೆಜ್ ಇಸ್ ಅ ಪೀಸ್ ಆಫ್ ಪೇಪರ್. ಓ, ಈ ಮಾತು ಇರ್ಲಿ, ಇನ್ನೊಂದು 5 ವರ್ಷ ಇರ್ಲಿ. ಈ ರೆಕಾರ್ಡಿಂಗ್ ಇರುತ್ತಲ್ಲ ವ್ಲಾಗ್, ನಿಮ್ಮ ಮನೇಲೆ ತೋರ್ಸನಲ್ಲ, ನಿಮ್ಮ ಮನೇಲೆ ಉಲ್ಟಾ ಇಲ್ಲಿದೆ ಅಂತಾನೆ. ತೋರ್ಸಲ್ಲ. ನಮ್ಮನೇಲಿ ನಮ್ಮ ಅಪ್ಪ ಬಂದೇನಂತಾನೆ, ಪುನೀತ್ ನಿನ್ನ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ನಿಮ್ಮಪ್ಪ ಎಷ್ಟೇ ಮಾಡಿಕ್ಕಿರ್ಬೋದು, ಗೈಸ್ ಇಲ್ಲೇನೋ ಇವನು ಬಂದ್ಬಿಟ್ಟು ಝೊಮ್ಯಾಟೊ ಡ್ರೈವರು ಹಿಂಗೆ ರೈಟ್ ಹೊಡೆದ್ಬಿಟ್ಟು ಬೀಳ್ಸ್ಬಿಟ್ಟು ಅವನ ಬೇಕಾಯ್ದಲ್ಲ. ಗೈಸ್, ಆ್ಯಕ್ಚುಲಿ ಇವಾಗ ಎಡಿಟಿಂಗ್ ಮಾಡ್ತಾಯಿದ್ದೆ. ಎಡಿಟಿಂಗ್ ಮಾಡುವಾಗ ನೋಡಿದೆ ಈ ವ್ಲಾಗು ತುಂಬ ಉದ್ದ ಬರ್ತದೆ, 20-25 ಮಿನಿಟ್ಸ್ ದಾಟ್ತದೆ. ಸೊ ಅದಕ್ಕೆ ಈ ವ್ಲಾಗ್ನ 2 ಪಾರ್ಟ್ಸ್ ಮಾಡ್ತಾಯಿದ್ದೀನಿ. ಸೊ ಅದೇ ಈ ವ್ಲಾಗ್ ಇವಾಗ ಇಲ್ಲೇ ಎಂಡ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವ್ಲಾಗ್. ನೆಕ್ಸ್ಟ್ ಪಾರ್ಟ್ ಇನ್ನೇನು ಬರುತ್ತೆ, ನಾಳೆ ಥರನೇ ಬೇಗ ಬರುತ್ತೆ ಪಾರ್ಟು. ಸೊ ಕಾಯ್ತಾ ಇರಿ, ಅಲ್ಲಿವರೆಗೂ ಚಿಲ್ ಮಾಡಿ. ಸೊ ಅಷ್ಟೇ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ವ್ಲಾಗಲ್ಲಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ಗೈಸ್.